ಯಪ್ಪ, ಈ ರೂಮಾಗಂತೂ ಇರಿಟೇಷನ್ ಆಯ್ತಾಯ್ತು ನನಗಂತೂ. ಏನು ಮಾಡಿದ್ರು ಏನು ಬಿಟ್ರು ಈ ರೂಮಾಗ ಮನೆ ಕಳಕ್ಕೆ ಹಾಕಿಲ್ಲ ನನಗಂತೂ. ಅವ್ರ ರೂಮ್ ಮಾತ್ರ ಸಂದಕೇನೆ ಇರ್ತದೆ ಅಂತ ಅನ್ನಿಸ್ತದೆ. ನನಗೆ ಮಾತ್ರ ಕಿತ್ತೋಗಿರೋ ರೂಮ್ ಕೊಟ್ಬಿಟ್ಟವ್ರೆ. ಇರ್ಲಿ ಬಿಡು ಅಂತಂದ್ರು ಆಡ್ಕೊಳ್ಳೋದು ನೋಡಬೇಕು. ಕಿತ್ತೋಗಿರೋ ರೂಮಾಗೆ ಹೆಂಗೆ ಪದ್ದಿ ನಿದ್ದೆ ಬರ್ತದೆ ನಿನಗೆ? ರಾತ್ರೆಲ್ಲ ಪಾಪ ಎದ್ದಿರ್ಬೇಕಾಯ್ತದಲ್ವ ನಿನಗೆ ಅಂತ ನನ್ನೇ ಆಡ್ಕೊತಾರೆ. ಹೋಗ್ಲಿ ಮಧ್ಯಾಹ್ನ ಬಂದು ಮನೆ ಕಳನ ಅಂದರೆ ಈ ಪಕ್ಕದ ಮನೆಯವ್ರಿಗೆ ಅದು ಏನು ದೊಡ್ಡ ಅಪ್ಪತ್ ಬಂದೈತೋ ಏನೋ, ಮೂರೊತ್ತು ಕೈಯ 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 ಅಂತ ಶಬ್ದ ಮಾಡ್ತಾರೆ. ಈಗ ನಾನು ಏನು ಮಾಡಲಿ? ಇವರಿಂದ ಅಂತೂ ನಂಗೆ ನೆಮ್ಮದಿ ಇಲ್ಲ. ಬ್ಯಾರೆ ರೂಮ್ ನೋಡ್ಕೊಂಡು ಹೋಗನಿ ಅಂದರೆ ಅವ್ರು ಬಿಡೋಕ್ಕಿಲ್ಲ. ನಿದ್ದೆ ಮಾಡೇ 3 ದಿನ ಆಯಿತು. ಕಣ್ಣೆಲ್ಲ ಕೆಂಪೆ ಆಗೋಗ್ಬಿಟ್ಟವೆ. ಏನಾರ ಒಂದು ಪ್ಲಾನ್ ಮಾಡಬೇಕಲ್ಲ. ಏನು ಮಾಡಲಿ? ಅವ್ರ ರೂಮ್ ಸಂದಕ್ಕೆ ಇರ್ತದೆ ಅಂತ ಅನ್ನಿಸ್ತದೆ. ನೋಡ್ಕೊಬಿಟ್ಟು ಬರ್ತೀನಿ. ಅಯ್ಯೋ 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 ಅಯ್ಯೋ, ನನ್ನ ವಾರ್ಗಿತ್ತಿ ರೂಮ್ ನೋಡಿ ಎಂಥ ಸಂದಕೈತೆ. ನಂದೊಳ್ಳೆ ಹಳೆ ಗೋಲ್ಡನ್ ಇದ್ದಂಗೆ ಐತಲ್ಲ. ಇದೆಲ್ಲ ಬೇಕಿತ್ತ ನನಗೆ? ನನಗೆ ಮಾತ್ರ ಸಂದಕ್ಕಿಲ್ಲ ರೂಮು, ಇವ್ರದ್ದು ಮಾತ್ರ ಸೂಪರ್ ಆಗೈತೆ ರೂಮು. ಇಂಥ ರೂಮಾಗಿರಕ್ಕ ನಾನು ಬಂದಿದ್ದು. ನನಗೆ ಮನೆಯಾಗೆ ಏನೇನೋ ಸಿಗ್ತಿಲ್ಲ ನನಗಂತೂ. 10 ರೂಪಾಯಿ ಬೆಲೆನೂ ಇಲ್ಲ. ಹೋಗ್ಲಿ ಬಿಡು, ಎಲ್ಲರಿಗೂ ಸಮನಾಗೆ ನನಗೂ ಕೊಟ್ಟವ್ರೆ ಅನ್ನಕ್ಕೆ ಏನೂ ಇಲ್ಲ. ಈ ರೂಮ್ ಏನು ಸಕ್ಕತ್ತಾಗೈತೆ. ನನ್ನ ರೂಮ್ ನೋಡಿದ್ರೆ ಅಲಾಲ್ ಟೋಪಿ ಥರ ಐತೆ. ನಿದ್ದೆ ಬೇರೆ ಬರೋಕ್ಕಿಲ್ಲ. ಇವ್ರು ನೋಡು ಎಷ್ಟು ಸಂದಕ್ಕೆ ಮಡಿಕೊಂಡವ್ರೆ ಅಂತ ಹೇಳ್ಬಿಟ್ಟು. ಈಗ ಏನಾರ ಮಾಡಬೇಕಲ್ಲ, ನನಗೂ ಇದೇ ರೂಮ್ ಬೇಕಲ್ಲ. ಇದಕ್ಕೇನಾರ ಪ್ಲಾನ್ ಮಾಡಬೇಕಲ್ಲ. ಏನು ಮಾಡೋದು? ಏನಾರ ಒಂದು ನಾಟಕ ಮಾಡಬೇಕು. ಈ ರೂಮ್ನ ನಾನೇನೇ ಇಸ್ಕೋಬೇಕು. ಹೆಂಗೆ ಇಸ್ಕೊಂಡ್ರೆ ಕೊಡ್ತಾರೆ ರೂಮ? ಇದು ಯಾರ ರೂಮ್ ಇರ್ಬೋದು ಇದು? ಓ, ಬಿಡು ಗೊತ್ತಾಯ್ತು, ಮಾಡ್ತೀನಿ. ಏನೇ ಪದಿ ನೆನೆಸ್ಕೊಂಡು ನಾನು ಕರ್ಸ್ಕೊಬಿಟ್ಟಿಗಲ್ಲ. ಬಾರೆ ಜಯಮ್ಮ ಅಂತ ಹೇಳ್ಬಿಟ್ಟು. ಯಪ್ಪ, ನನಗೂ ನಮ್ಮ ಮನೆಯಾಗ ತಲೆ ಕೆಟ್ಟೋಗ್ಬಿಟ್ಟಿತ್ತು. ನಮ್ಮ ಮತ್ತೆ ಅವಳಲ್ಲ ಯೋವಿ ಕಿರಿಕ್ರಾಣಿ. ಅಯ್ಯೋ ಬಡ್ಕೊತಾನೆ ಇತ್ತಾಳೆ, ಅದು ಮಾಡು ಇದು ಮಾಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ಸಾಕಾಗೋಯ್ತದೆ ನನಗಂತೂ. ಅಷ್ಟು ಇರಿಟೇಷನ್ ಮಾಡ್ಬಿಡ್ತಾಳೆ ನನಗಂತೂ. ಏನು ಮಾಡನಿ? ಸದ್ಯ ನೀನು ಕರೆದಿದ್ದು ಒಳ್ಳೇದೇನಿ ಆಯಿತು. ಏನಾರ ಪೆಸಲ್ ಮಾಡಿದ್ರ ನಿಮ್ಮ ಮನೆಗೆ, ಅದಕ್ಕೆ ಕರ್ದ. ಅಯ್ಯೋ, ಪೆಸಲ್ ಮನೆ ಆಳು ಬಿದ್ದೋಗ್ಲಿ, ಪೆಸಲ್ ಕಟ್ಕೊಂಡು ಹಂಗೇನಾಗಬೇಕು? ಲೇ ಜಯಮ್ಮ, ನನಗೆ ನಿನ್ನಿಂದ ಓಸಿ ಸಹಾಯ ಆಗಬೇಕಿತ್ತೆ. ಅನ್ಕಂಡೆ ಈ ಜಯಮ್ಮನ ನೆನೆಸ್ಕೊಂಡಿದ್ಯಾ ಅಂತಂದರೆ ನಿನ್ಗೆ ಏನಾರ ಸಹಾಯ ಆಗಬೇಕಾದ್ರೆ ಮಾತ್ರ ನೀನು ಕರೆಸ್ಕೊಳ್ಳೋದು. ಇಲ್ಲ ಅಂದರೆ ಕರೆಸ್ಕೊಳಕ್ಕಿಲ್ಲ ಅಂತ ಗೊತ್ತಿತ್ತು. ಹೇಳು, ಏನು ಸಹಾಯ ಆಗಬೇಕಿತ್ತು? ನಾನು ವಾರಗಿತ್ತೇರಿ ಇಬ್ಬರವರಲ್ಲ, ಭಾಳ ಅಂದರೆ ಭಾಳ ಟಾರ್ಚರ್ ಕೊಡ್ತಾರೆ ಜಯಮ್ಮ. ಅಯ್ಯೋ, ಎದ್ರು ಬಿದ್ರು ಏನಾರ ಒಂದೊಂದು ಟಾರ್ಚರ್ ಇರ್ತಾನೆ. ನನ್ನ ಬೆಡ್ರೂಮ್ ಐತಲ್ಲ, ಅಲ್ಲಿ ಮನೆ ಕಳಕ್ಕಾಗಕ್ಕಿಲ್ಲ. ಎಲ್ಲರೂ ಟಾರ್ಚರ್ ಇಕ್ಕದೆ ನೀ. ಅದಕ್ಕೆ ಏನಾರ ಒಸಿ ನಾಟಕ ಮಾಡಿಬಿಟ್ಟು ಆ ರೂಮ್ ನನಗೆ ಸಿಗಂಗೆ ಮಾಡೆ ನೀನು. ಲೇ ಪುದ್ದಿ, ಯಾಕ್ಲೆ ಬಿಟ್ಕೊಡ್ತಾರ ಅವ್ರು? ಇಷ್ಟು ವರ್ಷದಿಂದ ಮನೆ ಕಂಡ್ರೆ ರೂಮ ನಿನಗೆ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಬಿಟ್ಕೊಡೋದು ಇಲ್ಲ. ನೀನು ಸುಮ್ಕೇರು. ಸುಮ್ಕೆನೆಯ ಹಂಗೆ ಹಿಂಗೆ ಬಿಟ್ಕೊಡ್ತಾರೆ ಮಾಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ ನೀನು. ಬಿಟ್ಕೊಡೋದು ಇಲ್ಲ, ಎಂಥದ್ದು ಇಲ್ಲ. ಈಗ ಅದಕ್ಕೆಲ್ಲ ಪಿಲಾನ್ ಮಾಡಿದ್ರು ಅವ್ರು ನಂಬಿಟ್ಟಾರ? ಲೇ ಜಯಮ್ಮ, ಬುದ್ಧಿವಂತೆ ಅಲ್ವೇನೆ ನೀನು? ಏನಾರ ಒಂದು ತಲೆ ಉಪಯೋಗಿಸ್ಬಿಟ್ಟು ಏನಾರ ಒಸಿ ಮಾಡೆ. ಅಷ್ಟೊಂದು ಬುದ್ಧಿ ಉಪಯೋಗಿಸ್ತೀಗ, ಇದು ಉಪಯೋಗಿಸಕ್ಕಾಗಕ್ಕಿಲ್ವಾ? ಇನ್ನೂ ಮಾತಾಡ್ತಾವ್ರೆ. ಹೆಂಗನ ಮಾಡಿ ರೂಮ್ ಬಿಡಿಸ್ಕೊಡೆ ಜಯಮ್ಮ, ಪ್ಲೀಸ್ ಕಣೆ. ಅಯ್ಯೋ, ಅತ್ತೆ ಒಡವೆ ಕಿತ್ಕೊಂಡಿದ್ದಾಯ್ತು. ಇವಾಗ ಅಯ್ಯೋ, ನಮ್ಮ ರೂಮು ಕಿತ್ಕೊಳಕ್ಕೆ ಪಿಲಾನ್ ಮಾಡ್ತಾವಳೆ ಅಂತ ಅನ್ನಿಸ್ತದೆ. ಇದನ್ನ ಮೊದಲು ಅವಳಿಗೆ ಹೇಳ್ಬೇಕು. ಇಲ್ಲ ಅಂದರೆ ನಮ್ಮ ಇಬ್ಬರಿಗೊಬ್ರು ರೂಮು ಗೋವಿಂದ ಆಗೋಗ್ಬಿಡ್ತದೆ. ಇವಳೆಲ್ಲ ಪೊದ್ದಿ ಸಾಮಾನ್ಯದಳಂತೂ ಅಲ್ಲ. ಏನಾರ ಮಾಡಿ ಏನಾರ ತಳ್ಕೊಂಬಳ್ಕ ಮಾಡಿದ್ರು ಪರವಾಗಿಲ್ಲ, ಕಿತ್ಕೊಬಿಡ್ತಾಳೆ ಇವಳು. ಸರಿ ಇಲ್ಲ ಇವಳು. ಸರಿ ಆಯಿತು, ಯೋಚನೆ ಮಾಡೋಣ ಪದಿ. ಕುಂತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ ಒಂದೊಂದು ಐಡಿಯಾ ಸಿಗ್ತದೆ. ನಾನಿಲ್ವೇ? ನಾನಿರೋ ಗಂಟೆ ಯಾಕೆ ಯೋಚನೆ ಮಾಡಿಯೇ? ಇರು, ನಾನೇನು ಪಿಲಾನ್ ಮಾಡ್ತೀನಿ. ನಿಮ್ಮ ವಾರಗಿತ್ತರೆಲ್ಲ ಬರಲಿ, ಆಮೇಕಿಂದ ನೋಡ್ತಿರು ಹೆಂಗೆ ಪಿಲಾನ್ ಮಾಡ್ತೀನಿ ಅಂತ. ಸರಿ ಜಯಮ್ಮ, ಕುಂತ್ಕ. ನಿಂಗೆ ಅಂತ ಬಿಸಿ ಕಾಪಿ ಮಾಡ್ಕೊಂಬಿಟ್ಟು ಬರ್ತೀನಿ, ಕುಡಿವಂತೆ. ಸರಿ. ಪೊದ್ದಿ ಮನೆ ಎಷ್ಟು ದೊಡ್ಡದಾಗ ಸಂದಕೈತೆ. ನಮ್ಮ ಮನೇನು ಐತೆ ಡಬ್ಬ ಥರ. ನನ್ನ ಗಂಡನ ಬಿಡಕ್ಕಿಲ್ಲ ಬಿಡು. ಜನ್ಮ ಜಾಲ್ಸಾದ್ರೂ ಪರವಾಗಿಲ್ಲ. ನನ್ನ ಮಗನ ಜನ್ಮ ಹೆಂಗನ ಮಾಡಿ ನಾನಂತೂ ಮನೆಯ ಕಟ್ತೀನಿ. ಸೂಪರಾಗಿರೋ ಮನೆ ಕಟ್ಟಬೇಕು. ನಾನು ಅಂದರೆ ದೊಡ್ಡ ಮನೆಯೇ ಕಟ್ಟಬೇಕು. ಇವಳ ಹತ್ರನೇ ನೀವು ಅವಳು ಪ್ಲಾನ್ ಮಾಡ್ತಿದ್ದು. ಓ ಅಕ್ಕ, ನೀವು ನಮ್ಮ ಫ್ರೆಂಡ್ ಪೊದ್ದು ಅವರ ವಾರ್ಗಿತ್ತಾರಲ್ವಾ, ಸಂದಕಿದ್ದೀರ ಅಕ್ಕ? ಚೆನ್ನಾಗಿದ್ದೀವಿ ಕಣಮ್ಮ. ನೀನು ಚೆನ್ನಾಗಿದ್ದೀಗ? ನಾನು ಸೂಪರ್ ಆಗಿದ್ದೀನಿ ಕಣಕ್ಕ, ಸೂಪರ್ ಆಗಿವ್ನಿ. ಜಯಮ್ಮ, ತಗ ಕಾಪಿ ಕುಡಿ. ಇವಳು ನನ್ನ ಫ್ರೆಂಡು. ಮೊದಲಿಂದ ನಾನು ಇವಳು ಫ್ರೆಂಡೇನೆಯ. ಓಡಾಗ್ಬೇಕಾದ್ರೆ ಅಷ್ಟೇ ಇವಳ ಜೊತೆನೇ ನಾವು ಇದ್ದಿದ್ದು. ಬೆಂಗಳೂರಿಗೆ ಓಡಾಗಿದ್ವಲ್ಲ ಅವಾಗ. ಭಾಳ ಒಳ್ಳೆಳು. ನೋಡಿದ್ರೇನೆ ಗೊತ್ತಾಗ್ತೈತೆ ಎಷ್ಟು ಒಳ್ಳೆವಳು ಅಂತ. ನಿನ್ನಷ್ಟೇ ಒಳ್ಳೆಳಿರ್ತಾಳೆ ಅವಳು. ನನ್ನಷ್ಟೇನಿಯ ಒಳ್ಳೆಳು. ಪದಿ, ಇಲ್ಲೆಲ್ಲ ನಿಂಗೆ ಸೆಟ್ ಆಯ್ತೇನೆ? ಎಲ್ಲ ಸಂದಕೈತೇನೆ?
ಹೂನೆ ಜೇಮ, ಎಲ್ಲ ಸಂದಕೈತೆ, ಸೂಪರ್ ಆಗೈತೆ. ನಂಗಂತೂ ಎಲ್ಲ ಸೆಟ್ ಆಯ್ತು ಗೊತ್ತಾ. ನಿದ್ದೆನೂ ಅಷ್ಟೇ ಬಾಳ ಸಂದ ಬರ್ತದ ನನ್ಗಂತೂ. ಮನೆ ಕಂಡಿದ ತಕ್ಷಣ ಏನೇ ನಿದ್ದೆ ಬರ್ತದೆ. ಒಂದೊಂದ್ ಮನೆನಾಗ ಮನೆ ಕಂಡ್ರು ನಿದ್ದೆ ಬರಕಿಲ್ಲ, ಈ ಮನೆನಾಗ ಹಂಗಲ್ಲ, ಮನೆ ಕಂಡಿದ ತಕ್ಷಣ ನಿದ್ದೆ ಬಂದ್ಬಿಡ್ತದೆ. ಏನೋ ಐ ಡ್ರಾಮಾ ಮಾಡ್ತಾವಳೆ ಇವಳು. ಐ ಡ್ರಾಮಕ್ಕೆಲ್ಲ ಬಗ್ಗದ್ ಬೇಡ, ಹುಷಾರಾಗಿರು. ಸರಿ ಸರಿ. ಲೇ ಪೊದ್ದಿ, ನಿಂಗೆ ಹೇಳಿದ್ನಲ್ಲ, ನೀನು ಎಲ್ಲನ ಹೋಗು, ಹಿಂಗೆ ಮನೆಗೆ ಹೋಯ್ತಾ ಬಲ್ಗಡೆ ರೂಮಾಗೆ ಏನಿಯ ನಿನ್ ಮನಿಕಬೇಕು ಅಂತ ನಿಂಗೆ ಹೇಳಿದ್ನಲ್ಲ. ಅದೇ ನಿಂಗೆ ಅದು ಯಾವುದೋ ಒಂದು ಅಜ್ಜಿ ಹೇಳಿತ್ತಲ್ಲ, ನಿನಗೆ ಗಂಡು ಮಗ ಆಯ್ತದೆ, ಅದೃಷ್ಟ ಕುಲಾಯಿಸ್ತದೆ, ನಿನ್ ಮನೆನಾಗ ಹೋಯ್ತಾ ಬಲ್ಗಡೆ ರೂಮಾಗೆ ಏನಿಯ ಮನಿಕ ಪದ್ದಿ ಅಂತ ಹೇಳ್ಬಿಟ್ಟು ನಿಂಗೆ ಅದು ಯಾರೋ ಒಂದು ಅಜ್ಜಿ ಹೇಳಿದ್ಲಲ್ಲ, ನಿಂಗೆ ನೆನ್ಪೈತಾ? ಹ್ಞೂ, ನೆನ್ಪೈತೆ ನೆನ್ಪೈತೆ. ಲೇ ಜೇಮ, ನಾನು ಹಿಂಗೆ ಗೊತ್ತಾ ಬಲ್ಗಡೆ ಬೆಡ್ರೂಮ್ ಬಗ್ಗೆ ಏನಿಯ ಮನೆ ಕಂಡ್ರದು. ಗಂಡು ಮಗನೇ ಆಯ್ತದ, ಯಾವ ಮಗನೇ ಆಯ್ತದೋ, ಆ ಅಮ್ಮ ಹೇಳಿದ್ಲಲ್ಲ ಭಾಳ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬಲ್ಗಡೆ ರೂಮಾಗೆ ಏನಿಯ ಮನೆ ಕಂಡೀವ್ನಿ. ಆ ಅಮ್ಮ ಹೇಳಿದ್ದು ಯಾವುದನ್ವೇ ಸುಳ್ಳಾಗಕ್ಕಿಲ್ಲ. ನೀನೇನಾರ ಈ ಮನೆ ಗಂಡು ಮಗ ಎತ್ಬಿಟ್ಟೆ ಅಂತನ್ನು, ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಅತ್ತೆ ನಿನ್ನ ಉಪ್ಪುರ್ಗೆ ಮೇಲೆ ಇಕ್ಕಂಡು ಮೆರೆಸ್ತಾಳೆ. ನೀನಂತೂ ಸೂಪರ್ ಆಗಿರ್ತೀಯ. ಹೆಂಗೋ ಆ ಅಮ್ಮ ಹೇಳಿದ್ರು ರೂಮಾಗೆ ಏನಿಯ ಮನೆ ಕಂಡಿದ್ಯಲ್ಲ, ನಾನು ಅಷ್ಟೇ ಕಣ್ಪದ್ದಿ. ನಾನು ಹೋಯ್ತಾ ಬಲ್ಗಡೆ ರೂಮಾಗೆ ಏನಿಯ ಮನೆ ಕಬಿಟ್ಟಿವ್ನಿ. ಬಲ್ಗಡೆ ಯಾವ ರೂಮ್ ಕಾಣಿಸಿದ್ರೆ ರೂಮಾಗ ಮನೆ ಕಬೇಕು ಅಂತ ಫಿಕ್ಸ್ ಆಗಿದ್ದೆ. ನಮ್ಮ ಅತ್ತೆ ಇದ್ಲು ಆ ರೂಮಾಗೆ, ಅತ್ತೆ ನಾನೇ ಈ ರೂಮಾಗ ಮನೆ ಕತ್ತೀನಿ, ನೀವು ಆ ರೂಮ್ಗೆ ಹೋಗಿ ಅತ್ತೆ ಅಂತ ನೈಸ್ ಮಾಡ್ಬಿಟ್ಟು ಕಳಿಸ್ಬಿಟ್ಟೆ ಕಣ್ಪದ್ದಿ. ಆಯ್ತು ಬಿಡಮ್ಮ ಅಂತ ಎದ್ದೋದ್ಲು. ಈಗ ನಾನು ಅಲ್ಲೇ ಮನೆ ಕಂಡೀವ್ನಿ. ಅಯ್ಯಯ್ಯೋ, ನನಗೂ ಗಂಡು ಮಗನೇ ಆಗಬೇಕು. ನಾನೇ ಹೋಗ್ಬಿಟ್ಟ ರೂಮಾಗ ಮನೆ ಕಂಡ್ಲಾ. ಏಯ್, ನಿಂಗೆ ತಲೆ ಕೆಟ್ಟೈತಾ? ಅವಳು ನಮ್ಮನ್ನ ರೂಮ್ ಬಿಡ್ಸಕ್ಕೆ ಮಾಡ್ತೀರಾ ಪಿಲಾನು? ಇಲ್ಲ ಇಲ್ಲ ಇಲ್ಲ, ನಾನು ಇವನ್ನೆಲ್ಲ ನಂಬ್ತೀನಿ. ದೇವ್ರು ದಿನ್ರು ಅಲ್ವಾ, ನಂಬ್ದಿದ್ದಂಗೆ ಇರೋಕ್ಕಾಯ್ತದ? ನಾನು ನಂಬ್ತೀನಿ. ಅಲ್ಲ, ಗಂಡು ಮಗ ಆಯ್ತದೆ ಅಂತ ಹೇಳೋರೆ ನೋಡು. ಗಂಡು ಮಗ ಆಗಲೇಬೇಕಲ್ವಾ? ಅದು ಬೇರೆ ಈ ಮನೆಯಾಗೆ ಬಲ್ಗಡೆ ಮನೆ ಕಂಡ್ರೆ ಒಳ್ಳೇದಾಯ್ತದೆ ಅಂತ ಹೇಳೋರೆ. ನನ್ನ ಗಂಡ ಪ್ಯಾಸನ್ ಮಾಡ್ಕೊಂಡು ಸೆಂಟ್ ಹೊಡ್ಕೊಂಡು ಎಲ್ಲೋ ಐತನೋ ನಾಕಾಣಿ, ಅವನು ಆಡ್ಕೋಗಿ ಬರ್ತಾನೆ ಅನ್ನಿಸ್ತದೆ. ನಾವು ಬಲ್ಗಡೆ ಕೊನೆಗೆ ಏನಿಯ ಮನೆ ಕಬಿಟ್ರೆ ಏಯ್ ದದ್ದಿ, ನಿಂಗೇನು ಅರ್ಥ ಆಯ್ತಿಲ್ಲ. ನಿಂಗಂತೂ ತಲೆನಾಗೆ ನಿಂಗೇನಾದ್ರು ತುಂಬ್ಕೊಂಡಿದ್ದೀಗ ನೀನು ತಲೆನಾಗ ನೀನು. ಅಯ್ಯೋ ನಿನ್ನ ಮಕ್ಕೆ, ಅವಳು ಪೊದ್ದಿ ಪಿಲಾನ್ ಮಾಡ್ತಾವಳೆ. ನೆನ್ನೆಲ್ಲ ಹಳ್ಳಕ್ಕೆ ಬಿದ್ಬಿಟ್ಟು ಅತ್ತೆ ಒಡವೆಲ್ಲ ಕಳ್ಕೊಂಡಿದ್ದೀವಿ ನಾವು. ಈಗ ಮತ್ತೆ ನೀನು ರೂಮ್ ಕಳ್ಕೊಬೇಡ, ಹೊಸಿ ಬಾಯಿ ಮುಚ್ಕೊಂಡಿರು. ಗಂಡು ಮಗ ಆಗಬೇಕು ಅಂದರೆ ರೂಮ್ ಬದಲಾಯಿಸೋದಲ್ಲ. ನೀ ಸುಮ್ ಕುತ್ಕ. ಎಲ್ಲ ಹಂಗಲ್ಲ ಪೊದ್ದಿ, ಸುಮ್ಮನಿರೇ. ಜಯಮ್ಮ, ಒಳ್ಳೆ ಕೆಲಸ ಮಾಡಿದ್ಯಾನಿ ಬಿಡು. ನೀನು ಅಲ್ಲೇ ಏನಿಯ ಬಲ್ಗಡೆ ಏನಿಯ ಮನೆ ಕಂಡು. ನಾನು ಅಷ್ಟೇ, ನಾನು ಕೇಳಕ್ ಆಯ್ತಿರ್ಲಿಲ್ಲ ಬಲ್ಗಡೆ ರೂಮ್ ಬೇಕು ಅಂತ. ಅದೇನೋ ದೈವ ಇಚ್ಛೆ, ದೈವ ಅದೃಷ್ಟ ಅಂತ ಅನ್ನಿಸ್ತದೆ ನನಗಂತೂ. ಬಲ್ಗಡೆ ರೂಮ್ ಏನೇನಿಯ ಸಿಕ್ಬಿಡ್ತು ಕಣ್ ಜಯಮ್ಮ, ಬಹಳ ಖುಷಿ ಆಯ್ತಾಯ್ತು ನನಗಂತೂ. ಅದಕ್ಕೆ ನಾನು ನನ್ನ ಗಂಡ ಬಂದಾಗಿಂದ ಇಲ್ಲಿ ಗಂಟ ಒಂದು ಜಗಳನೂ ಆಡಿಲ್ಲ. ನಿಜವಾಗೂ ಒಂದು ಚೂರು ಜಗಳನೂ ಆಡಿಲ್ಲ, ಆಡೋದೂ ಇಲ್ಲ. ಅದೇನೋ ಗೊತ್ತಿಲ್ಲ, ಮೊದಲು ಜಾಸ್ತಿ ಜಗಳ ಮಾಡ್ತಾ ಇದ್ವಿ. ಇವಾಗ ಬಲ್ಗಡೆ ರೂಮಾಗ ಮನೆ ಕಂಡೋದಕ್ಕೆ ನಾನು ನನ್ನ ಗಂಡ ಇಬ್ರು ಒಸಿನೂ ಜಗಳನೇ ಮಾಡ್ತಾ ಇಲ್ಲ. ಇಬ್ರು ಹೊಂದಾಣಿಕೆಯಾಗಿದ್ದೀವಿ. ನನ್ನ ಗಂಡ ಅಷ್ಟೇ ನನ್ನ ಮೇಲೆ ರೇಗ ಆಡೋದೇ ಇಲ್ಲ, ಪ್ರೀತಿಯಿಂದ ಮಾತಾಡಿಸ್ತಾನೆ ಪದ್ದು ಅಂತ ಹೇಳ್ಬಿಟ್ಟು. ಹಾ ಹಾ ಹಾ, ಬಹಳ ಅಂದರೆ ಬಹಳ ಖುಷಿ ಆಯ್ತಾಯಿ ಜಯಮ್ಮ ನಂಗಂತೂ. ಆ ಅಮ್ಮ ಹೇಳಿದ್ದು 100% ಸತ್ಯ ಅಂತ ಇವಾಗ ಅರ್ಥ ಆಯ್ತೈತೆ. ನೀವು ಏನು ಜಗಳ ಆಡ್ತಿಲ್ಲ ತಾನೇ, ನೀನು ನಿನ್ನ ಗಂಡ ಅಲ್ಲಿ ರೂಮಾಗ ಮನೆ ಕಂಡಿರೋದಕ್ಕೆ? ಇಲ್ಲಪ್ಪ, ನಾವಂತೂ ಜಗಳನೇ ಆಡಲ್ಲ. ಜಗಳ ಅಂದ್ರೇನು ಅಂತ ನನಗೂ ನನ್ನ ಗಂಡಂಗೆ ಗೊತ್ತೇ ಇಲ್ಲ. ಸರಿ ಜಯಮ್ಮ, ಆಲಿಕ್ಕಿದ್ದೆ ಬತ್ತೀನಿರು. ನೀನು ಹೇಳ್ತಿರೋದು ನಿಜನಾ? ಬಲ್ಗಡೆ ರೂಮಾಗ ಮನೆ ಕಂಡ್ರೆ ಗಂಡ ಏನ್ರು ಜಗಳ ಆಡಕ್ಕಿಲ್ವಾ? ಅದೇನೋ ಗೊತ್ತಿಲ್ಲಪ್ಪ, ನಾನು ನನ್ನ ಗಂಡ ಮಾತ್ರ ಜಗಳನೇ ಆಡ್ತಿಲ್ಲ. ಸುಳ್ಳು ಹೇಳ್ಬೇಡ, ನೀನು ನಿಜ ಹೇಳು. ನಿಜವಾಗ್ಲೂ ಜಗಳ ಆಡ್ತಿಲ್ವಾ? ಎಲ್ಲರೂ ಜಗಳ ಆಡ್ತಾರೆ ತಾನೇ, ನೀವು ಅದೇನು ಜಗಳ ಆಡ್ತಿಲ್ಲ? ಅದೇನೋ ಗೊತ್ತಿಲ್ಲ, ಒಬ್ರು ಹೇಳಿದ್ರು ಶಾಸ್ತ್ರನ, ಬಲ್ಗಡೆ ರೂಮಾಗ ಮನೆ ಕಂಡ್ರೆ ಜಗಳನೇ ಆಡಲ್ಲ ಅಂತ. ಅದಕ್ಕೆ ನೀನು ಬಲ್ಗಡೆ ರೂಮಾಗ ಮನೆ ಕಂಡಿದ್ದು ನಾವು ಜಗಳ ಆಡಬಾರ್ದು ಅಂತ ಹೇಳ್ಬಿಟ್ಟು, ಅದಕ್ಕೆ ನಾವು ಜಗಳನೇ ಆಡ್ತಾ ಇಲ್ಲ. ನೀವು ಬೇಕಾದ್ರೆ ಒಂದ್ಸಲ ಪ್ರಯತ್ನ ಪಟ್ಬಿಟ್ಟು ನೋಡಿ, ಜಗಳನೇ ಆಡೋದಿಲ್ಲ. ನಾನು ನನ್ನ ಗಂಡ ಕುಂತ್ರು ನಿಂತರು ಜಗಳ ಆಡ್ತಾನೆ ಇರ್ತೀವಿ. ನಾನೇ ಹೋಗ್ಬಿಡ್ಲಾ ರೂಮ್ಗೆ? ಅಲ್ಲ, ಇವ್ರು ರೂಮ್ ಕಿತ್ಕೊಳಕ್ ಪಿಲಾನ್ ಮಾಡ್ತಾವ್ರ ಇಲ್ಲ ನಿಜವಾಗ್ಲೂ ಹೇಳ್ತಾವ್ರ ಅಂತ ಅರ್ಥ ಆಯ್ತಿಲ್ಲ ನನಗೆ. ನೀನೇನು ಹೋಗ್ಬೇಡ, ನಾನೇ ಹೋಯ್ತೀನಿ. ನೀನೇನು ಹೋಗ್ಬೇಡ, ನಾನೇ ಹೋಯ್ತೀನಿ. ನೀನೇ ಹೇಳ್ದೆ ರೂಮ್ ಕಿತ್ಕೊಳಕ್ ಅವ್ರು ನಾಟಕ ಆಡ್ತಾವ್ರೆ ಅಂತ ಹೇಳ್ಬಿಟ್ಟು. ರೂಮ್ ಕಿತ್ಕೊಳಕ್ ನಾಟಕ ಆಡ್ತಾವ್ರೆ, ನಾವಿಬ್ರು ಹೋಗೋದು ಬೇಡ, ಸುಮ್ಮನಿರು. ನೋಡು, ನಿನ್ಗಂಗೆ ಅನ್ನಿಸ್ತಾಯ್ತೇನೋ, ನಾನು ನನ್ನ ಗಂಡ ಈ ನಡುವೆ ಶಾನೆ ಕಿತ್ತಾಡ್ತಿದ್ವಿ. ನನ್ನ ಗಂಡ ನನ್ನ ಬಿಟ್ಬಿಟ್ಟು ಯಾವಾಗೂ ಒಯ್ತಾನೆ ಇರ್ತಾನೆ, ರಾತ್ರಿ ಹೊತ್ನಾಗ ಸಮೇತ ಮನೆಗಿರಕ್ಕಿಲ್ಲ, ಹೊಂಟೋಯ್ತಾನೆ. ಅದಕ್ಕೆ ನೀನು ಸುಮ್ಮನೆ ಇರು. ನಾನೇ ನನ್ನ ರೂಮ್ನ ಬಿಟ್ಕೊಟ್ಬಿಟ್ಟು ಅವಳಿಗೆ ಅವಳ ರೂಮಿಗೆ ನಾನು ಹೋಗಿ ಸೇರ್ಕೊಬಿಡ್ತೀನಿ ಪ್ಲೀಸ್. ಅವಳು ನಮಗೆ ಮೋಸ ಮಾಡ್ತಾವಳೆ ಅಂತ ನಿಂಗೆ ಅನ್ನಿಸ್ತಿಲ್ವಾ? ದೊಡ್ಡ ಮೋಸಗಾರ್ತಿ ಅವಳು ನಂಬ್ಕೊಂಡು ನೀನು ಹೆಂಗೆ ಹೋಯ್ತೀಯ ಬೇರೆ ರೂಮ್ಗೆ? ಬೇಡ, ಸುಮ್ಮನಿರು. ನೀ ಸುಮ್ಮನಿರು. ನಾನು ಅಂದಂಗೆಲ್ಲ ನೀನು ಹೇಳಿದ್ದೆಲ್ಲ ಕೇಳಕ್ಕಾಗಿಲ್ಲ. ನಾನಂತೂ ಆ ರೂಮ್ಗೆ ಹೋಗೋದೇನೆ ನೀಯ. ಜಯಮ್ಮ, ಹಂಗೆ ಹೊರಗಡೆ ಓಡಾಡ್ಕೊಂಬಿಟ್ಟು ಬರೋಣ ಬಾ, ಇಬ್ರು ಹೋಗ್ಬಿಟ್ಟು. ಪದ್ದಿ, ನಿಜವಾಗೂ ನೀನು ನಿನ್ನ ಗಂಡ ಇಬ್ರು ಕಿತ್ತಾಡೋದೇ ಇಲ್ವಾ? ನೀವೇ ನೋಡ್ತಿದ್ದೀರಲ್ಲಕ್ಕ, ನಾವೇನು ಕಿತ್ತಾಡೋಣ? ನಾವಿಬ್ರು ಕಿತ್ತಾಡೋದೇ ಇಲ್ವಾ? ಆದರ್ಶ ದಂಪತಿಗಳು ನಾವಂತೂ. ಕಿತ್ತಾಡೋದೆಲ್ಲಂದ್ರೆ ಸೀನೇನೇ ಇಲ್ಲ, ಕಿತ್ತಾಡೋದಿಲ್ಲ. ಪದ್ದಿ, ಈ ನಡುವೆ ನಾನು ನನ್ನ ಗಂಡ ಇಬ್ರು ಆನೆ ಕಿತ್ತಾಡ್ಕೊತಾ ಇದ್ದೀವಿ. ಅದಕ್ಕೆ ನೀವು ಬೇಜಾರಾಯ್ತದೆ. ಈ ಮೂಲೆ ಸರಿ ಇಲ್ಲ ಅಂತ ಅನಿಸ್ತದೆ ಮನೆ ಕಳೋದು. ನಾನು 1 ತಿಂಗಳು 2 ತಿಂಗಳು ನಿನ್ನ ರೂಮಾಗ ಮನೆ ಕಂಡು ನೋಡ್ಲಾ? ನಾನು ನನ್ನ ಗಂಡ ಕಿತ್ತಾಡ್ತೀವೋ ಕಿತ್ತಾಡಕ್ಕಿಲ್ವೋ ಅಂತ? ಬೇಡ, ಸುಮ್ಮನಿರು. ಇಲ್ಲಪ್ಪ,
ಬ್ಯಾರೆ ರೂಮ್ಗೆ ಹೋಗ್ಬಿಟ್ಟು ನಾನು ನನ್ನ ಗಂಡ ಕಿತ್ತಾಡ್ಬಿಟ್ರೆ ಕಷ್ಟ ಆಯ್ತದೆ. ಈಗಿರೋ ರೂಮು ಭಾಳ ಸಂತಕೈತೆ. ಈಗಿರೋ ರೂಮಗೆ ನಮಗೆ ಆರಾಮಾಗಿದ್ದೀವಿ. ಇಬ್ರು ಒಂದು ದಿನಕ್ಕೂ ಕಿತ್ತಾಡ್ತಿಲ್ಲ, ಅಷ್ಟು ಚೆನ್ನಾಗಿದ್ದೀವಿ ನಾನು ನನ್ನ ಗಂಡ. ಬ್ಯಾರೆ ರೂಮ್ಗೆ ಹೋಗ್ಬಿಟ್ಟು ಕಿತ್ತಾಡ್ಬಿಟ್ರೆ ಕಷ್ಟ ಆಯ್ತದೆ. ಬೇಡ ಬೇಡ ಬೇಡ. ಆಮೇಲೆ ನೀವು ಅಯ್ಯೋ ನಾನು ಬೇಕಂತಾನೆ ಯಾಮರಿಸ್ದೆ, ನಾನು ಬೇಕಂತಾನೆ ಮೋಸ ಮಾಡಿದೆ ಅಂತ ಹೇಳ್ಬಿಟ್ಟು ಶುರು ಮಾಡ್ತೀರಾ ಕತೆಯ. ಅಯ್ಯೋ ಬೇಡಪ್ಪ ಬೇಡ, ಆ ಥರ ಆಪಾದನೆ ಒತ್ಕೊಂಡಿರೋ ಅಂಥ ಅವಶ್ಯಕತೆ ನನಗೇನಿಲ್ಲ. ಪರವಾಗಿಲ್ಲ, ನನ್ನ ರೂಮಾಗ ನಾನೇ ಇರ್ತೀನಿ, ನಿಮ್ಮ ರೂಮಾಗ ನೀವೇ ಇರಿ. ಇಲ್ಲ 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 ಇಲ್ಲ, ಒಂದೇ ಒಂದು ಎರಡೇ ಸ್ವಲ್ಪ ದಿನ ಅಷ್ಟೇನೆ, ಸ್ಯಾನೆ ದಿನ ಇರೋಕ್ಕಿಲ್ಲ ಕಣ್ಪದಿ. ನನ್ನ ಗಂಡಂದು ನಂದು ಜಗಳ ಸ್ಯಾನೆ ಆಗೋಗ್ಬಿಟ್ಟೈತೆ, ಸರಿನಾ? ನನ್ನ ಗಂಡಂದು ನಂದು ಜಗಳ ಒಸಿ ನಿಂತ್ಕೊಳ್ಳೋ ಗಂಟನೂ ಅದೇ ರೂಮಾಗೆ ಏನೇ ಮನಿಕತ್ತೀನಿ. ನೀನು ಬೇಕಾದ್ರೆ ನನ್ನ ರೂಮಾಗೆ ಏನೇ ಮನಿಕ, ನಾನು ಬೇಕಾದ್ರೆ ಬೆಳಗ್ಗೆಲ್ಲನೂ ಬಿಟ್ಕೊಟ್ಬಿಡ್ತೀನಿ ನಿನ್ಗೇನಿಯ. ಈ ರೂಮಾಗಿಂದ ಆ ರೂಮ್ಗೆ ಹಂಗೆ ಶಿಫ್ಟ್ ಆಗೋಗ್ಬಿಡೋಣ ಇಬ್ರು. ಪಾಪ ಕಣ್ಪದಿ, ನೀನು ನಿನ್ನ ಗಂಡ ಹೆಂಗೋ ಜಗಳ ಆಡೋದು ನಿಲ್ಲಿಸಿದಿರಲ್ಲ, ಹಂಗೇನಿ ಅವರು ಹೊಸಿ ಜಗಳ ಆಡೋದು ನಿಲ್ಲಿಸ್ಕೊತಾರೆ. ಹೋದ್ರೆ ಹೋಗ್ಲಿ ಅಂತ ಕಳ್ಸತ್ತಾಗೆ. ಪಾಪ ಅವ್ರು ತಾನೇ ಏನು ಮಾಡ್ತಾರೆ ಏನೋ. ನೀವು ಇಷ್ಟೆಲ್ಲನೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಾನೇನಿಯ ಹ್ಞೂ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇವನಿ. ಸರಿ ಆಯ್ತು, ಹೋಗಿ ನಮ್ಮ ರೂಮಾಗ ನೀವಿರಿ, ನಿಮ್ಮ ರೂಮಾಗ ಏನೇನು ನಾವು ಇರ್ತೀವಿ. ಪರವಾಗಿಲ್ಲ, ಪಾಪ ನೀವು ಜಗಳ ಆಡೋದನ್ನು ಸಿ ಕಮ್ಮಿ ಮಾಡ್ಕೊಬಿಟ್ರೆ ಅಷ್ಟೇ ಸಾಕು. ಅತ್ತೆ ಒಂದ್ಸಲ ಹೇಳ್ಬಿಟ್ಟೇನಿ ಆ ರೂಮ್ ಬದಲಾಯಿಸಿ. ಯಾಕಂದ್ರೆ ಅತ್ತೆ ನೋಡಪ್ಪ ಹೆಂಗೆ ಬದಲಾಯಿಸ್ಕೊಂಡವ್ರು ನನ್ಗೆ ಹೇಳ್ದಿದ್ದಂಗೆ ಅಂತ ಬೇಜಾರು ಮಾಡ್ಕೊಳಕಿಲ್ವಾ. ಅತ್ತೆಗೊಂದು ಮಾತು ಹೇಳ್ಬಿಟ್ಟು ರೂಮ್ ಬದಲಾಯಿಸಿ. ಸರಿ ಸರಿ ಆಯ್ತು. ಇದು ಪೆದ್ದು ಅಂದ್ರೆ ಅಂತದೆ. ಬ್ಯಾಡ ಬ್ಯಾಡ ಬೇಡ 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 ಅಂದ್ರು ಕೇಳೋದೇನೇ ಇಲ್ಲ. ಎಷ್ಟು ಕಿತ ಹೇಳಿ ಬ್ಯಾಡ ಸುಮ್ನಿರು ಅಂದ್ರೆ ಹೊಸ್ಸಿನೂ ಕೇಳೋದಿಲ್ವಲ್ಲ ಇವಳು. ಅವಳು ಪೊದ್ದಿ ಹಾಕಿದ ಇದಕ್ಕೆ ಹಳ್ಳಕ್ಕೆ ಬಿದ್ದೇ ಬಿಡ್ತಾಳೆ. ಇವಳಿಂದ ನಂದೊಂದು ಕರ್ಮ. ಸರಿ ಪದ್ದಿ ಆಯ್ತು. ಸರಿ ಸರಿ, ನನ್ನ ರೂಮಾಗಿರೋವೆಲ್ಲ ಪ್ಯಾಕ್ ಮಾಡ್ಬಿಡ್ತೀನಿ ಹೋಗಿ. ನನ್ನ ರೂಮಾಗಿರೋ ನಾನು ಪ್ಯಾಕ್ ಮಾಡ್ತೀನಿ ಹೋಗಿ. ಲೇ ಲೇ ಜಯಮ್ಮ, ನಮ್ಮಿಬ್ರು ಪಿಲಾನು ಸಂದಕ್ಕೆ ವರ್ಕೌಟ್ ಆಯ್ತು. ನಾವು ಹೇಳಿದ್ದೆಲ್ಲ ನಂಬ್ತಾರಲ್ಲ, ನಾವು ಬುದ್ವಂದ್ರೆ ಇಲ್ಲಾಂದ್ರೆ ಇವು ದಡ್ ಬಡೆತದವ ಅಂತ ಗೊತ್ತಾಗ್ತಿಲ್ಲ ಕಣ್ಪದಿ. ಹೇಳಿದ್ದೆಲ್ಲ ಅದು ಹೆಂಗೆ ನಂಬ್ತಾರೆ ಬಡೆತದವು ಅಂತ ಹೇಳ್ಬಿಟ್ಟು ಏನು ಹೇಳಿದ್ರು ಎಲ್ಲದಕ್ಕೂ ಹ್ಞೂ 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 ಅಂತ ನಂಬಿಡ್ತಾವಲ್ಲ ಇವು. ಅಯ್ಯೋ ತಲೆನಾಗೇನು ಬುದ್ಧಿ ಇಲ್ಲ, ಬರೀ ಕುಯ್ಯಕ್ಲು ಬುದ್ಧಿ ತುಂಬ್ಕೊಂಡವೆ ಇವು. ತಲೆನಾಗ ಏನೂ ಇಲ್ಲ, ಸುಮ್ಕಿರು. ಅದಕ್ಕೆ ಹೇಳಿದ್ದೆಲ್ಲ ನಂಬೋದು. ಸರಿ ಸರಿ, ಕಾಪಿ ಕುಡಿ. ನಮ್ದು ಹೊಲ ಐತಲ್ಲ ಜಮೀನು, ಅಲ್ಲೆಲ್ಲ ಓಡಾಡ್ಕೊಂಡ್ಬಿಟ್ಟು ಬರೋಣ. ಸರಿ ಸರಿ ಬಿಡು.